ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಅಪ್ಪು ಪಾತ್ರವನ್ನ ಇವ್ರು ಮಾಡ್ಬೇಕಿತ್ತಂತೆ. ಯಾರು? ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಪುನೀತ್ ರಾಜ್ಕುಮಾರ್ ಅಭಿನಯಿಸಿದ್ದ ಭಕ್ತ ಪ್ರಹ್ಲಾದ ಸಿನಿಮಾವನ್ನ ಯಾರೂ ಮರೆಯೋಕ್ ಸಾಧ್ಯ ಇಲ್ಲ. ತಂದೆ ಮಗನ ಆ ಜುಗಲ್ಬಂದಿ ನೋಡಿ ಕನ್ನಡ ಕಲಾ ರಸಿಕರು ಫುಲ್ ಖುಷಿಯಾಗಿದ್ರು. ಹಿರಣ್ಯಕಶಿಪು ಪಾತ್ರದಲ್ಲಿ ಅಣ್ಣ ಅವರ ಅಮೋಘ ನಟನೆ, ಹಾಗೆ ಭಕ್ತ ಪ್ರಹ್ಲಾದನಾಗಿ ಮಾಸ್ಟರ್ ಲೋಹಿತ್ ಅಂದ್ರೆ ಪುನೀತ್ ಮೊದಲ ಹೆಸರು. ಪುನೀತ್ ಅವರ ಅಭಿನಯವನ್ನ ನೋಡಿದವರು ಬಹುಶಃ ಇವರೇ ಇರ್ಬೇಕು ನಿಜವಾದ ಹಿರಣ್ಯಕಶಿಪು ಮತ್ತೆ ಭಕ್ತ ಪ್ರಹ್ಲಾದ ಅನ್ಕೊಂಡಿರ್ತಾರೆ. ಅಷ್ಟ್ರ ಮಟ್ಟಿಗೆ ಈ ಪಾತ್ರಗಳು ನೋಡುಗರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದೆ. ಭಕ್ತ ಪ್ರಹ್ಲಾದನಾಗಿ ಪುನೀತ್ ಅವರ ಬದಲು ಯಾರೇ ಮಾಡಿದ್ರು ಅಂತಹ ಅಭಿನಯ ಬರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈಗ ಯಾರಿಗೂ ಗೊತ್ತಿಲ್ಲದ ಒಂದು ಅಪರೂಪದ ಸಂಗತಿ ಬಹಿರಂಗವಾಗಿದೆ. ಪುನೀತ್ಗೂ ಮುಂಚೆ ಭಕ್ತ ಪ್ರಹ್ಲಾದ ಪಾತ್ರವನ್ನ ಇನ್ನೊಬ್ರು ಮಾಡ್ಬೇಕಿತ್ತು ಅನ್ನೋ ಆಸೆ ಡಾಕ್ಟರ್ ರಾಜ್ಗೆ ಇತ್ತಂತೆ. ಆದ್ರೆ ಅದು ಆಗ್ಲಿಲ್ಲ. ಹಾಗಿದ್ರೆ ಯಾರದು? ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ 5 ಜನ ಮಕ್ಕಳು, 3 ಗಂಡು ಮತ್ತೆ 2 ಹೆಣ್ಣು. ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ 3 ಸಿನಿಮಾದಲ್ಲಿ ನಟಿಸಿದ್ದಾರೆ. ಆದ್ರೆ ಹೆಣ್ಣು ಮಕ್ಕಳಿಬ್ರು ಬೆಳ್ಳಿತೆರೆ ಮೇಲೆ ಬರ್ಲೇ ಇಲ್ವಲ್ಲ ಅನ್ನೋ ಕುತೂಹಲ ಕೆಲವು ಅಭಿಮಾನಿಗಳಲ್ಲಿ ಇದೆ. ಅಚ್ಚರಿ ಏನಪ್ಪಾ ಅಂದ್ರೆ ರಾಜ್ಕುಮಾರ್ ಪುತ್ರಿಯರಲ್ಲಿ ಒಬ್ರು ಸಿನಿಮಾದಲ್ಲೂ ನಟಿಸಿದ್ದಾರಂತೆ. ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಿರಿಯ ಮಗಳು ಪೂರ್ಣಿಮಾ ಅವರು ಭಕ್ತ ಪ್ರಹ್ಲಾದನ ಪಾತ್ರ ಮಾಡ್ಬೇಕಿತ್ತಂತೆ. ಅದಾಗ್ಲೇ 3-4 ಚಿತ್ರದಲ್ಲಿ ಬಾಲನಟಿಯಾಗಿ ನಟಿಸಿದ್ದ ಪೂರ್ಣಿಮಾ ಈ ಪಾತ್ರ ಮಾಡ್ಬೇಕು ಅಂತ ಸ್ವತಃ ಅಣ್ಣವರಿಗೂ ಇಷ್ಟ ಇತ್ತಂತೆ. ಆದ್ರೆ ಈ ಪಾತ್ರಕ್ಕೆ ಪೂರ್ಣಿಮಾ ದೊಡ್ಡವರಾಗ್ತಾರೆ ಅನ್ನೋ ಕಾರಣಕ್ಕೆ ಪುನೀತ್ ಅವರಿಂದ ಮಾಡಿಸಿದ್ರಂತೆ. ಈ ವಿಷಯ ಖುದ್ದು ಪೂರ್ಣಿಮಾ ಮತ್ತೆ ಲಕ್ಷ್ಮಿ ಅವರೇ ಇಂಟರ್ವ್ಯೂ ಒಂದರಲ್ಲಿ ಬಿಟ್ಕೊಟ್ಟಿದ್ದಾರೆ. ಬಾಲನಟಿಯಾಗಿ ನಟಿಸಿದ ಪೂರ್ಣಿಮಾ ಅವರು ಮುಂದೆ ಯಾವ ಸಿನಿಮಾದಲ್ಲೂ ನಟಿಸಲ್ಲ. ಈಗ ಅವರ ಮಕ್ಕಳು ಇಬ್ರು ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬರೋಕೆ ಸಜ್ಜಾಗ್ತಿದ್ದಾರೆ. ಮಗ ಧೀರೇನ್ ರಾಮ್ಕುಮಾರ್ ಈಗಾಗಲೇ ದಾರಿ ತಪ್ಪಿದ ಮಗ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ. ಮಗಳು ಕೂಡ ಸ್ಯಾಂಡಲ್ವುಡ್ ಇಂಡಸ್ಟ್ರಿಗೆ ಎಂಟ್ರಿ ಕೊಡೋ ತಯಾರಿಯಲ್ಲಿದ್ದಾರೆ. ವಿಜಯ್ ನಿರ್ದೇಶನ ಮಾಡಿದ್ದ ಭಕ್ತ ಪ್ರಹ್ಲಾದ ಸಿನಿಮಾ 1983ರಲ್ಲಿ ಬಿಡುಗಡೆಯಾಗಿತ್ತು. ಎಸ್.ಎ. ಗೋವಿಂದರಾಜು ನಿರ್ಮಾಣದ ಈ ಸಿನಿಮಾದಲ್ಲಿ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ಸರಿತಾ, ಅನಂತ್ನಾಗ್ ನಟಿಸಿದ್ರು. ಇವತ್ತಿಗೂ ಕೂಡ ಭಕ್ತ ಪ್ರಹ್ಲಾದ ಸಿನಿಮಾ ಎಲ್ಲರೂ ಕೂಡ ನೆನಪಿಸಿಕೊಳ್ಳುವಂತಹ ಸಿನಿಮಾ. ಈ ಸಿನಿಮಾದಲ್ಲಿ ಭಕ್ತ ಪ್ರಹ್ಲಾದನಾಗಿ ಪುನೀತ್ ರಾಜ್ಕುಮಾರ್ನ ಬಿಟ್ಟು ಬೇರೆ ಯಾರನ್ನೂ ಕೂಡ ಊಹಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಲ್ವಾ? ನೀವು ಕೂಡ ಭಕ್ತ ಪ್ರಹ್ಲಾದ ಸಿನಿಮಾವನ್ನ ನೋಡಿದ್ರಾ? ನಿಮ್ಗೇನ್ ಅನ್ಸತ್ತೋ? ಇಷ್ಟ ಆಗಿತ್ತಾ? ಮಿಸ್ ಮಾಡದೆ ಕಮೆಂಟ್ ಮಾಡಿ ಕಳಿಸಿ.